ಧರ್ಮಸ್ಥಳಕ್ಕೆ ಪಾದಯಾತ್ರೆಯಲ್ಲಿ ತೆರಳುತ್ತಾ ಇರುವ ಭಕ್ತರಿಗೆ ಸೋಮವಾರ ಶಾಸಕ ಎಚ್ಕೆ ಸುರೇಶ್ ಮಜ್ಜಿಗೆಯನ್ನ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಗ್ರಾಮದ ಭಕ್ತರು ಪ್ರತಿ ವರ್ಷ ಶಿವರಾತ್ರಿ ಕಳೆದ ನಂತರ ಪಾದಯಾತ್ರೆ ನಡೆಸುತ್ತಾ ಇರುವವರು. ಬಿಸಿಲಿನಿಂದ ದಣಿದ ಪಾದಯಾತ್ರಿಗಳಿಗೆ ದಣಿವಾರಿಸಲು ಮಜ್ಜಿಗೆ ವಿತರಿಸಲಾಗುತ್ತಿದೆ. ಪಾದಯಾತ್ರಿಗಳು ಸುರಕ್ಷಿತವಾಗಿ ಸಂಚರಿಸಿ ಮಂಜುನಾಥನ ದರ್ಶನ ಪಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಪಾದಯಾತ್ರೆ ನಡೆಸುವುದು ಒಂದು ಧಾರ್ಮಿಕ ನಂಬಿಕೆಯೊಂದಿಗೆ ದೇಹದ ಚೈತನ್ಯ ಹೆಚ್ಚಿಸಲು ಸಹಕಾರವಾಗುತ್ತದೆ ಎಂದರು. ಶಿವರಾತ್ರಿ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಧರ್ಮಸ್ಥಳ ಪಾದಯಾತ್ರೆಯನ್ನ ಮಾಡತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಚೆನ್ನಕೇಶ್ವರ ದರ್ಶನ ಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಹೋಬಳಿಯ ಜನತೆ ಶಿವರಾತ್ರಿ ಕಳೆದು 15 ದಿವಸದ ನಂತರ ಪಾದಯಾತ್ರೆಯನ್ನು ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ಬಿಸ್ಕೆಟ್ ವಿತರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮನ ನಾವು ಹಾಗಾಗಿ ಈ ವರ್ಷವೂ ಸಹ ನಮ್ಮ ಭಕ್ತಾದಿಗಳಿಗೆ ಸುರಕ್ಷಿತವಾಗಿ ಮಂಜುನಾಥ ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು ಪ್ರಭಾಕರ್, ಬಿಜೆಪಿ ಮುಖಂಡರಾದ ವಿನಯ್, ರಾಘು, ರಮೇಶ್, ಹರೀಶ್, ಮಂಜುನಾಥ್ ಇತರರು ಹಾಜರಿದ್ದರು.